ಪ್ರಿಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ SSLC ಗಣಿತ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಮುಂದುವರಿದ ಭಾಗ. ಈಗ ನಾವು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 4 ಅಂಕದ 4 ಪ್ರಶ್ನೆಗಳಿದ್ದಾವೆ. 4 × 4 16. ಮೊದಲನೆಯ ಪ್ರಶ್ನೆ ಅಂದರೆ 34ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳು ಯಾವುವು? 2x + y = 6, x + y = 4. ನಾವು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಬೇಕು. ಅಂದರೆ ನಾವಿಲ್ಲಿ 2 ರೇಖಾತ್ಮಕ ಸಮೀಕರಣಗಳಿಗೆ ನಕ್ಷೆಯನ್ನು ಎಳಿಬೇಕು. ನಮಗೆ 2 ರೇಖೆಗಳು ಸಿಗ್ತವೆ ಮತ್ತು ಪರಿಹಾರ ಇದ್ದರೆ ಅವೆರಡು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಥವಾ ಅವೆರಡು ಒಂದರ ಮೇಲೆ ಒಂದು ಐಕ್ಯಗೊಳ್ಳುತ್ತವೆ. ನಾವು ಪರಿಹಾರ ಕಂಡುಹಿಡಿಯಲು ಮೊದಲು ನಕ್ಷೆಗಳನ್ನು ರಚಿಸೋಣ. ನಕ್ಷೆಗಳನ್ನು ರಚಿಸುವ ಮೊದಲು ನಾವು ಇದಕ್ಕೆ ಅವುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು. ಕನಿಷ್ಠ 2 ನಿರ್ದೇಶಾಂಕಗಳನ್ನಾದರೂ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ಮೊದಲಿಗೆ ನಾವು ಸಮೀಕರಣಗಳನ್ನು ಬರ್ಕೊಳ್ಳೋಣ. ಮೊದಲನೇ ಸಮೀಕರಣ 2x + y = 6. ಎರಡನೇ ಸಮೀಕರಣ x + y = 4. 2x + y = 6, x + y = 4. ನಾವಿಲ್ಲಿ ಮೊದಲು x ಮತ್ತು yಗಳಿಗೆ ಬೆಲೆಗಳನ್ನು ಕಂಡುಕೋಬೇಕು. xಗೆ ಬೆಲೆಯನ್ನು ಹಾಕಿ yನ ಬೆಲೆಯನ್ನು ಅಥವಾ yಗೆ ಬೆಲೆಯನ್ನು ಹಾಕಿ xನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ನಾವು ಇಲ್ಲಿ ಕಾಲಮನ್ನು ರಚಿಸೋಣ. ಇಲ್ಲಿ x y ಬರೆಯೋಣ. ಈಗ ನಾವು ಇಲ್ಲಿ xನ ಬೆಲೆಯನ್ನು 0 ಹಾಕೋಣ. xನ ಬೆಲೆ 0 ಆಯಿತು ಅಂತಂದರೆ ಇದನ್ನು ನಾವು ಪೂರ್ಣ 2x 0 ಆಗಿ y = 6 ಆಗುತ್ತೆ. ಅಂದರೆ ಏನಾಗುತ್ತೆ, ಇಲ್ಲಿ xನ ಬೆಲೆ 0 ಹಾಕಿದಾಗ 2x ಸಂಪೂರ್ಣ 0 ಆಗುತ್ತೆ. ಉಳ್ಕೊಳ್ಳೋದೇನು y = 6. ಇಲ್ಲಿ ನಾವು 2xನ್ನು 0 ಹಾಕಿದಾಗ 2x ಅಲ್ಲಿ ಇರಲ್ಲ, 0 ಕಂಪ್ಲೀಟ್ 0 ಆಗುತ್ತೆ. ಅದಕ್ಕಾಗಿ ಉಳ್ಕೊಂಡಿರೋದು ಯಾವುದಲ್ಲಿ? ಅಲ್ಲಿ ಉಳ್ಕೊಂಡಿರೋದು y = 6. y = 6 ಆಗುತ್ತೆ. ಅದಕ್ಕೆ ನಾವು yನ ಬೆಲೆಯನ್ನು ಇಲ್ಲಿ 6 ಅಂತ ಬರೆಯೋಣ. ಯಾವಾಗ x 0 ಇದ್ದಾಗ yನ ಬೆಲೆ 6. ಈಗ ನಾವು yಯನ್ನು 0 ಹಾಕೋಣ. ಈಗೇನು ಮಾಡೋಣ, ನಾವು y ಬೆಲೆಯನ್ನು 0 ಹಾಕಿ x ಬೆಲೆಯನ್ನು ಕಂಡುಹಿಡಿಯೋಣ. y ಬೆಲೆಯನ್ನು 0 ಹಾಕೋದು ಇಲ್ಲಿ, ಅಂದರೆ y ನೀರಕ್ಕೆ ನಾವು yನ ಬೆಲೆಯನ್ನು 0 ಹಾಕಬೇಕು. yನ ಬೆಲೆಯನ್ನು 0 ಹಾಕಿದಾಗ ಅಲ್ಲಿ y ಇರಲ್ಲ, y 0 ಆಗುತ್ತೆ. ನಮಗೇನು ಸಿಗುತ್ತೆ? 2x = 6 ಸಿಗುತ್ತೆ. ಅಂದರೆ 2x = 6 ಆದರೆ xನ ಬೆಲೆ ಏನಾಗುತ್ತೆ? x = 6/2. 2 1 2 3 ಇಲ್ಲಿ ನಮಗೆ ದೊರಕಿರುವ ನಿರ್ದೇಶಾಂಕಗಳ ಜೊತೆ 0 6 ಮತ್ತು 3 0. 0 6 ಮತ್ತು 3 0. ಇಲ್ಲಿ ನಾವು x 0 ಹಾಕಿದಾಗ y ನಮಗೆ 6 ಸಿಗುತ್ತೆ. y 0 ಹಾಕಿದಾಗ x ಬೆಲೆ 3 ಸಿಗುತ್ತೆ. ಇಲ್ಲೂ ಕೂಡ ಕಾಲಮ್ ಹಾಕೊಳ್ಳೋಣ. ಈಗ x y ಬರೆಯೋಣ. ಮೊದಲಿಗೆ ನಾವು xನ್ನು 0 ತಗೊಳ್ಳೋಣ. x 0 ಆದರೆ ಇಲ್ಲಿ x ಇರಲ್ಲ, x ಇದು 0 ಆಗುತ್ತೆ. ಬರೀ y ಮಾತ್ರ ಉಳ್ಕೊಳ್ಳುತ್ತೆ. ಏನು ಉಳ್ಕೊಳ್ತಿಲ್ಲಿ? y = 4. ಅಂದರೆ yನ ಬೆಲೆಯನ್ನು 4 ಬರೆಯೋಣ. ಅಂದರೆ x + yನಲ್ಲಿ x 0 ಆದಾಗ yನ ಬೆಲೆ ಎಷ್ಟು ಬಂತು? 4 ಬಂತು. ಈಗ y 0 ಬರೆಯೋಣ. y ನೀರಕ್ಕೆ y 0ಯನ್ನು ಬರೆಯೋಣ. y 0 ಆದಾಗ y ಇರಲ್ಲ, y 0 ಆದಾಗ x = ಎಷ್ಟು ಬರುತ್ತೆ? 4 ಬರುತ್ತೆ. ಇಲ್ಲಿ 4 ಬರೆಯೋಣ. ಈಗ 0 4 4 0 ಇವು 2 ಜೊತೆ ನಿರ್ದೇಶಾಂಕಗಳು. x 0 ಇದ್ದಾಗ y ಬೆಲೆ 4, x 0 ಇದ್ದಾಗ y ಬೆಲೆ 4, y 0 ಇದ್ದಾಗ x ಬೆಲೆ 4 ಇರುತ್ತೆ. ಹೀಗೆ ನಾವು ಸುಲಭವಾಗಿ ನಕ್ಷೆಗಳನ್ನು ಎಳೆಯಬಹುದು. xನ ಬೆಲೆ 0 ಹಾಕ್ಕೊಂಡು yನ ಬೆಲೆ ಕಂಡುಹಿಡಿಯೋದು, yನ ಬೆಲೆ 0 ಹಾಕ್ಕೊಂಡು xನ ಬೆಲೆ ಕಂಡುಹಿಡಿಯೋದು ನಮಗೆ ಭಾಳ ಸುಲಭ ಅನಿಸುತ್ತೆ. ಇದರಿಂದ ನಾವು ಸುಲಭವಾಗಿ ನಕ್ಷೆಯನ್ನು ಎಳಿಬೋದು ಮತ್ತು ಬೆಲೆಗಳನ್ನು ಕಂಡುಹಿಡ್ಬೋದು.
ಈಗ ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಎಳ್ಕೊಳ್ಳೋಣ. ಮತ್ತು ಇಲ್ಲಿ ನಾವು ಒಂದೊಂದು ಬಾಕ್ಸಿಗೆ ಒಂದೊಂದು ನಂಬರ್ನ ಕೊಟ್ಟಿದ್ದೀವಿ. 1 2 3 4 5 ಹೀಗೆ. ಅಂದರೆ ನಾವಿಲ್ಲಿ 1 ಸೆಂಟಿಮೀಟರ್ ಅಂದರೆ 1 ಮಾನ ತೊಗೊಂಡಂಗಾಯಿತು. ಅದನ್ನು ನಾವು ಬರಿಬೇಕಾಗತ್ತೆ. ನಂತರ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಬಲಭಾಗದಲ್ಲಿ 1 2 3 4 5 ಬರುತ್ತೆ. ವೈ ಅಕ್ಷದಲ್ಲಿ ಮೈನಸ್ ಬರುತ್ತೆ ಎಲ್ಲ. ಅದೇ ರೀತಿಯಾಗಿ ವೈ ಅಕ್ಷದಲ್ಲಿ ಮೇಲ್ಭಾಗದಲ್ಲೆಲ್ಲ ಪ್ಲಸ್ ಬರುತ್ತೆ, ಕೆಳಭಾಗದಲ್ಲೆಲ್ಲ ಮೈನಸ್ ಬರುತ್ತೆ. ಹೀಗೆ ಗುರುತಿಸ್ಕೊಂಡಾದಮೇಲೆ ನಾವು ಮೊದಲನೆಯ ನಕ್ಷೆಯನ್ನು ಎಳೆಯೋಣ. 2x + y = 6 ಈ ಸಮೀಕರಣಕ್ಕೆ ನಕ್ಷೆಯನ್ನು ಎಳೆಯೋಣ. ಇಲ್ಲಿ ಮೊದಲನೆಯ ನಿರ್ದೇಶಾಂಕ x 0 ಇದೆ, y 6 ಇದೆ. 0 6 0 ನೇರಕ್ಕೆ ನಾವು 6ಗೆ ಹೋಗಬೇಕು, 6ಕ್ಕೆ ಹೋಗಬೇಕು. ಇದು 0 6 ಆಯಿತು. ಹಾಗೆ ನೀವು 3 0 ನಮಗೆ ಗೊತ್ತಿದೆ, ಇದು 3 0 ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಇಲ್ಲಿ ಇದು 3 0 0 ವೈ ಅಕ್ಷದ ಮೇಲೆ ಬರುತ್ತೆ. 3 0 ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಈ ಎರಡು ಬಿಂದುಗಳನ್ನು ನಾವು ಸೇರಿಸೋಣ. ಈ ಎರಡು ಬಿಂದುಗಳನ್ನು ನಾವು ಇಲ್ಲಿ ಸೇರಿಸಿದ್ದೀವಿ. ಇದನ್ನು ಬೇಕಾದರೆ ನಾವು ಮುಂದಕ್ಕೆ ಕೂಡ ಎಳಿಬೋದು. ಇದು ಯಾವ ನಕ್ಷೆ? 2x + y = 6. ನಂತರ ನಾವು x + y = 4 ಇದಕ್ಕೆ ನಕ್ಷೆಯನ್ನು ಎಳೆಯೋಣ. ಮೊದಲ ಬಿಂದು 0 4 0 ನೇರಕ್ಕೆ 4ಕ್ಕೆ ನಾವು ಗುರುತಿಸಬೇಕು. ಅಂದರೆ ಇದು y ಅಕ್ಷದಲ್ಲಿ ಬರುತ್ತೆ. 0 4 0 ನೇರಕ್ಕೆ 4 ಇಲ್ಲಿ ಬರುತ್ತೆ. ನಾವು 0 4ನ್ನು ಗುರುತಿಸೋಣ. ಇದು 0 4. ನಂತರ ಎರಡನೇ ಬಿಂದು 4 0 ಅಂದರೆ ಇದು ಎಕ್ಸ್ ಅಕ್ಷದಲ್ಲಿ ಬರುತ್ತೆ. 4 0 4 0 ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಈ ಎರಡು ಬಿಂದುಗಳನ್ನು ನಾವು ಸೇರಿಸೋಣ. ನಾವು ಈ ಎರಡೂ ರೇಖೆಗಳನ್ನು ಸಂದರ್ಭ ಬಂದರೆ ಎರಡೂ ಕಡೆಯಲ್ಲಿ ಉದ್ದ ಮಾಡಬೇಕಾಗತ್ತೆ. ಈಗ ಅವಶ್ಯಕತೆ ಇಲ್ಲ, ನಾವು ಇದನ್ನು ಹಾಗೆ ಬಿಡ್ಬೋದು. ಈ ಎರಡೂ ರೇಖೆಗಳು, ಇಲ್ಲಿ ಎರಡನೇ ರೇಖೆ ಇದು x + y = 4. ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿವೆ. ಆ ಬಿಂದು ಇಲ್ಲಿ 2ರ ನೇರಕ್ಕೆ, ಇಲ್ಲಿ ಕೆಳಭಾಗದಲ್ಲಿ ಎಕ್ಸ್ ಅಕ್ಷವನ್ನು ಇಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ನಾವು ಲಂಬವನ್ನು ಎಕ್ಸ್ ಅಕ್ಷಕ್ಕೆ ಮತ್ತು y ಅಕ್ಷಕ್ಕೆ ಎಳೆದಾಗ ನಮಗೆ ಸಿಗುವಂತಹ ಎರಡು ಬೆಲೆಗಳು ಎಕ್ಸ್ ಮತ್ತು ವೈನ ಬೆಲೆಗಳಾಗುತ್ತಾ. ಎಕ್ಸ್ ಅಕ್ಷವನ್ನು ಸಂಧಿಸುವ ಬಿಂದು ಎಕ್ಸ್ ಅಕ್ಷವನ್ನು 2ರಲ್ಲಿ ಸಂಧಿಸುತ್ತೆ, ಅದಕ್ಕೆ x = 2 ಆಯಿತು. y ಅಕ್ಷವನ್ನು ಕೂಡ 2ರಲ್ಲಿಯೇ ಸಂಧಿಸುತ್ತೆ, ಅದಕ್ಕೆ y = 2 ಆಯಿತು. ಸೊಲ್ಯೂಷನ್ ಪರಿಹಾರ ಏನಾಯ್ತು? ಇಲ್ಲಿ ಪರಿಹಾರ x = 2 ಮತ್ತು y = 2. ಹೀಗೆ ನಾವು ನಕ್ಷೆಯ ಮೂಲಕ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿದ ಹಾಗಾಯಿತು. ಅಂದರೆ ಇಲ್ಲಿ ಒಂದೇ ಒಂದು ಪರಿಹಾರ ಬರುತ್ತೆ. ಈಗ 35ನೇ ಪ್ರಶ್ನೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಮಕ್ಕಳೇ, ಇದು ಎ ಖೋ ಸಮರೂಪತೆಯ ನಿಯಮದ ಪ್ರಮೇಯ. ನೀವು ಇದನ್ನು ಇವಾಗಲೇ ಸಾಧಿಸೋದನ್ನು ಕಲ್ತಿದ್ದೀರಾ. ಮಕ್ಕಳು ಸರಿಯಾಗಿ ಕಲ್ತಿಲ್ಲ ಅಂತಂದರೆ ನೀವು ಸಾಧಿಸೋದನ್ನು ಸರಿಯಾದ ರೀತಿಯಲ್ಲಿ ರೂಢಿ ಮಾಡ್ಕೊಳ್ಳಿ. ನಿಮಗೆ ಸುಲಭವಾಗಿ 4 ಅಂಕ ದೊರೆಯುತ್ತೆ. ನಾನು ಇದನ್ನು ಇಲ್ಲಿ ಬಿಡಿಸಲ್ಲ. ನೀವು ಇಷ್ಟರೊಳಗೆ ಕಲ್ತಿದ್ರೆ ಓಕೆ, ಇಲ್ಲ ಅಂತಂದರೆ ಅದನ್ನು ಮರೆಯದೇ ಕಲ್ತ್ಕೊಳ್ಳಿ. ಮುಂದಿನ ಪರೀಕ್ಷೆಗೆ, ನಿಮಗೆ ಪಬ್ಲಿಕ್ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ಎತ್ತರ 2.8 ಮೀಟರ್ ಮತ್ತು 4.2 ಮೀಟರ್ ವ್ಯಾಸ ಇರುವ ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಇದು ಘನ ಸಿಲಿಂಡರ್ ಅಂತಂದರೆ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಹೊಂದಿರೋದು. ಇಲ್ಲಿ ನಾವು ಏನನ್ನು ಗಮನಿಸಬೇಕು? ಈ ಸಿಲಿಂಡರ್ನ ಎತ್ತರ 2.8 ಮೀಟರ್ ಇದೆ ಮತ್ತು ವ್ಯಾಸ 4.2 ಮೀಟರ್ ಇದೆ. ಇದರಿಂದ ನಾವು ಏನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ
ಅಬ್ಸರ್ವ್ ಮಾಡಬೇಕು. ಸಿಲಿಂಡರ್ನ ಎತ್ತರದಷ್ಟೇ ಎತ್ತರವಿರುವ ಮತ್ತು ಅದರಷ್ಟೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಅಂದರೆ ಇಲ್ಲಿ ಈ ಸಿಲಿಂಡರ್ನ ಒಳಗಡೆ ಕೊರೆಯಲಾಗಿದೆ. ಯಾವ ಆಕಾರದಲ್ಲಿ ಕೊರೆಯಲಾಗಿದೆ? ಶಂಕುವಿನ ಆಕಾರದಲ್ಲಿ ಕೊರೆಯಲಾಗಿದೆ. ಹಾಗಾದರೆ ಒಳಭಾಗದಲ್ಲಿ ನಮಗೆ ಯಾವ ಆಕಾರ ಸಿಗುತ್ತೆ? ಶಂಕುವಿನ ಆಕಾರ ಸಿಗುತ್ತೆ. ಮತ್ತು ಹೊರಭಾಗದಲ್ಲಿ ಇಲ್ಲಿ ಸಿಲಿಂಡರ್ ಆಕಾರ ಇದೆ. ಮತ್ತು ಇಲ್ಲಿ ಓಪನ್ ಇರುವಂತಹ ಭಾಗ ಯಾವುದು? ಮೇಲ್ಭಾಗ. ಮತ್ತು ಕೆಳಭಾಗ ಪಾದ ಹಾಗೆ ಇಲ್ಲಿ ಉಳ್ಕೊಂಡಿರುತ್ತೆ. ಆದ್ದರಿಂದ ನಾವಿಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಅಂದರೆ 2πr(h) ಬರುತ್ತೆ. ಅದಕ್ಕೆ ಪಾದದ ವಿಸ್ತೀರ್ಣ ಸೇರಿಕೊಳ್ಳುತ್ತೆ 5r². ನಂತರ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಅದಕ್ಕೆ ಕೂಡಿಸ್ಬೇಕಾಗತ್ತೆ. ಅಂದರೆ 5rl. ಈಗ ನಮಗೆ h ಗೊತ್ತಿದೆ 2.8, r ಕೂಡ ಗೊತ್ತಿದೆ. 4.2 2ರಿಂದ ಭಾಗಿಸಿದಾಗ r ಸಿಗುತ್ತೆ. 3ರಲ್ಲಿ r ಸಿಗುತ್ತೆ. ಗೊತ್ತಿಲ್ಲದೆ ಇರೋದು ನಮಗೆ ಯಾವುದು? ಎಲ್ ಇಲ್ಲಿ ಗೊತ್ತಿಲ್ಲ. ಎಲ್ಲನ್ನು ನಾವು ಕಂಡುಹಿಡ್ಕೋಬೇಕು. ಈಗ ನಾವು ಸಿಲಿಂಡರ್ಗೆ r ಈಕ್ವಲ್ಸ್ ಎಷ್ಟು ಬರುತ್ತೆ? 4.2/2 ಅಂದರೆ 2.1 ಮೀಟರ್ ಬರುತ್ತೆ. 2.1 ಮೀಟರ್. ಇದು r. ಹಾಗೆ ಸಿಲಿಂಡರಿಗೆ ಹೆಚ್ ಎಷ್ಟಿದೆ? 2.8. ಇಲ್ಲಿ ಇದು ವ್ಯಾಸ ಕೊಟ್ಟಿದ್ದಾರೆ 4.2. ಅದಕ್ಕೆ ನಮಗೆ ಏನಾಯ್ತು? ಇಲ್ಲಿ r = 2.1 ಆಯಿತು. ಹಾಗೆಯೇ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ. ಎತ್ತರ ಎಷ್ಟಿದೆ? 2.8 ಇದೆ. ನೇರವಾಗಿ ನಾವು ಎತ್ತರವನ್ನು ಬರೆಯೋಣ. 2.8 ಮೀಟರ್. ಈಗ ಶಂಕುವಿಗೆ r ಸೇಮ್ ಇರುತ್ತೆ. r ಎಷ್ಟಿದೆ? ಅಷ್ಟೇ ಇದೆ 2.1 ಮೀಟರ್. ಹೆಚ್ಚು ಕೂಡ ಅಷ್ಟೇ ಇದೆ 2.8 ಮೀಟರ್. ನಮಗೆ ಎಲ್ಲಿ ಬೇಕಾಗಿದೆ? ಎಲ್ = ನಾವು ಕಂಡುಹಿಡಿಬೇಕು. ಮೊದಲಿಗೆ ಎಲ್ಲನ್ನು ಕಂಡುಹಿಡಿದೇನೆ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನಾಗಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನಾಗಲಿ ಕಂಡುಹಿಡಿಯೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಎಲ್ಲನ್ನು ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಎಲ್ = ಈ ಸೂತ್ರವನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ಮಾಡಲಿಕ್ಕಾಗತ್ತೆ. ಎಲ್ = ಏನಿದೆ? √r² + h² ಆಗುತ್ತೆ. ಇಲ್ಲಿ ಆರ್ನ ಬೆಲೆಯನ್ನು ಹಾಕಿ. ಆರ್ನ ಬೆಲೆ ಎಷ್ಟಿದೆ? 2.1 ಇದೆ. 2.1 ಸ್ಕ್ವೇರ್ ಆಯಿತು. ಪ್ಲಸ್ h². ಹೆಚ್ಚಿನ ಬೆಲೆ ಎಷ್ಟಿದೆ? 2.8 ಹೋಲ್ ಸ್ಕ್ವೇರ್. ಇಲ್ಲಿ 2.1ರ ವರ್ಗ. 2.1ರ ವರ್ಗ ಅಂತಂದರೆ ನಮಗೆ 21ರ ವರ್ಗ ನಮಗೆ ಗೊತ್ತಿರಬೇಕು. 21 × 21 ಎಷ್ಟಾಗುತ್ತೆ? 21 1 21 ಅಂದರೆ 1 ಬರುತ್ತೆ. ಇಲ್ಲಿ 2 ಕ್ಯಾರಿ ಬರುತ್ತೆ. 21 2 42. 42 + 2 44. ಅಂದರೆ ನಮಗೆ ನೇರವಾಗಿ 21ರ ವರ್ಗ ಗೊತ್ತಿರಬೇಕು. ಗೊತ್ತಿದ್ದರೆ ನಾವು ನೇರವಾಗಿ ಇಲ್ಲಿ ಹಚ್ಬೋದು. 2.1 × 2.1 ಅಂದರೆ 4.41 ಆಗುತ್ತೆ. 21ರ ವರ್ಗ 441. 2.1ರ ವರ್ಗ 4.41 ಆಗುತ್ತೆ. ಹಾಗೆಯೇ 28ರ ವರ್ಗ ಅಂದರೆ 2.8ರ ವರ್ಗ ಕಂಡುಹಿಡೋಕ್ಕಿಂತ ಮೊದಲು ನಾವು 28ರ ವರ್ಗವನ್ನು ಕಂಡುಹಿಡಿದ್ರೆ 28 × 28. ಇಲ್ಲಿ 8 8 64 ಆಯಿತು. 8 2 16 22 ಆಯಿತು. ಹಾಗೆ 8 2 16 ಕ್ಯಾರಿ 1 ಬರುತ್ತೆ. 2 2 4 1 5 ಆಯಿತು. 6 2 ಕೂಡಿಸಿದರೆ 8 ಆಯಿತು. 784 ಬಂತು. ಇಲ್ಲಿ 784 ಅಂದರೆ 2.8 × 2.8 ಏನಾಯಿತು? 7.84 ಆಯಿತು. 7.84. 21ರ ವರ್ಗ 441. 2.1ರ ವರ್ಗ 4.41. 28ರ ವರ್ಗ 784. 2.8ರ ವರ್ಗ 7.84. ಈಗ ನಮಗೆ 4.41 7.84 ಸಿಕ್ಕಿದೆ. ಇವೆರಡನ್ನು ಕೂಡಿಸೋಣ. 4.41 7.84 ಕೂಡಿಸಿದರೆ 4 + 1 5. 8 + 4 12. ಇಲ್ಲಿ ಒಂದು ಕ್ಯಾರಿ ಬರುತ್ತೆ. 4 + 1 5. 5 + 7 12.
ಅಂದರೆ ಇಲ್ಲಿ ಪಾಯಿಂಟ್ ಬಂದಿರೋದ್ರಿಂದ ಪಾಯಿಂಟ್ ಇಲ್ಲಿ ಬರುತ್ತೆ 12.25 ಬರುತ್ತೆ. 12.25 ಸ್ಕ್ವೇರ್ ರೂಟ್ ಆಫ್ 12.25. 12.25ರ ವರ್ಗಮೂಲವನ್ನು ನಾವು ಗೊತ್ತು ಮಾಡ್ಕೋಬೇಕು. ವರ್ಗಮೂಲ ಕಂಡುಹಿಡಿಯುವಂಥ ವಿಧಾನ ನಿಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಎಲ್ಲದಕ್ಕೂ ನಾವು ಭಾಗಾಕಾರ ವಿಧಾನವನ್ನು ಉಪಯೋಗಿಸ್ಕೊತೀವಿ. 12.25 ಇದರ ವರ್ಗಮೂಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಭಾಗಾಕಾರ ವಿಧಾನದಲ್ಲಿ ನಾವು ಹೋಗಬೇಕಾದ್ರೆ ಇಲ್ಲಿ ಬಿಂದುವಿನ ಆಚೆ ಇರೋದನ್ನು ಬಿಂದುವಿನಿಂದ ಪ್ರಾರಂಭಿಸಿದರೆ 2, 5 ಒಂದು ಗುಂಪಾಗುತ್ತೆ. ಇಲ್ಲಿ ನಾವು 1ರಿಂದ ಪ್ರಾರಂಭಿಸಿದರೆ 1, 2 ಒಂದು ಗುಂಪಾಗುತ್ತೆ. ಈ 12ಕ್ಕೆ ಸಮೀಪದ ವರ್ಗ ಸಂಖ್ಯೆ ಗೊತ್ತಿದೆ ನಮಗೆ 9. 9 ಅಂತಂದರೆ ಯಾವುದರ ವರ್ಗ? 3ರ ವರ್ಗ. 3 × 3 9. 3 × 3 9. ಈಗ ಇಲ್ಲಿ ನಾವೇನು ಮಾಡಬೇಕು? 12ರಲ್ಲಿ 9ನ್ನು ಕಳಿಬೇಕು. 12ರಲ್ಲಿ 9ನ್ನು ಕಳೆದ್ರೆ 3 ಬರುತ್ತೆ. ಮತ್ತು ಇಲ್ಲಿ ಈ 3ನ್ನು ಮತ್ತೊಂದು ಸಲ ನಾವಿಲ್ಲಿ ಇದಕ್ಕೆ ಕೂಡಿಸ್ಬೇಕು. ಎಷ್ಟು ಬಂತು? 6 ಬಂತು. ಈಗ ನಾವು ಕಂಪ್ಲೀಟ್ ಈ ಗುಂಪನ್ನು ಇಳಿಸ್ಕೊಳ್ಳೋಣ. 325 ಬರುತ್ತೆ. ಈಗ 6ರ ಮುಂದೆ ಸಾಮಾನ್ಯವಾಗಿ ಇಲ್ಲಿ 25ರಿಂದ 6 ಮುಂದೆ 5 ಹಾಕಿ 5ರಿಂದ ಗುಣಿಸಿದರೆ ಬರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು. 5 5 25, 6 5 30, 32 ಬರುತ್ತೆ ಇಲ್ಲಿ. ಅದಕ್ಕೆ ಇಲ್ಲಿ ಎಷ್ಟು ಹಾಕಬೇಕು ನಾವು? 5 5 325 ಬಂತು, 0 ಆಯಿತು. ಹಾಗಾದರೆ ವರ್ಗಮೂಲ 1225ರದ್ದು 1225ರದ್ದು 35 ಆದರೆ ಇಲ್ಲಿ ಪಾಯಿಂಟನ್ನು ನಾವು ಹಾಕಬೇಕಾಗತ್ತೆ. 3.5 ಬರುತ್ತೆ. ಇದು L = ಈಗ ನಾವು ಈ ಘನಾಕೃತಿಯ ಅಂದರೆ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ನಾವಿಲ್ಲಿ ಮೊದಲಿಗೆ ಸಿಲಿಂಡರ್ನ ವಿಸ್ತೀರ್ಣ, ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರೆಯೋಣ. ಈಕ್ವಲ್ಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಆಗುತ್ತೆ. ಮಕ್ಕಳೇ, ಎಲ್ಲ ಸೂತ್ರಗಳನ್ನು ನಾವು ನೆನಪಲ್ಲಿ ಇಟ್ಕೊಂಡಾದರೆ ಮಾತ್ರ ನಾವು ಇಲ್ಲಿ ಮುಂದುವರಿಯೋದಕ್ಕಾಗತ್ತೆ, ಇಲ್ಲ ಅಂದರೆ ಲೆಕ್ಕ ಮಾಡಲಿಕ್ಕೆ ಬರಲ್ಲ. ನಂತರ ಇದಕ್ಕೆ ನಾವು ಪಾದದ ವಿಸ್ತೀರ್ಣ ಸೇರಿಸೋಣ. ಒಂದೇ ಒಂದು ಪಾದದ ವಿಸ್ತೀರ್ಣ ಆಗಿರೋದ್ರಿಂದ πr² ಆಯಿತು. ಪ್ಲಸ್ ಒಳಭಾಗದಲ್ಲಿ ಶಂಕು ಇದೆ. ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು? πr/L ಆಯಿತು. ಈಗ ಇಲ್ಲಿ ಪೈ ಇದೆ. ಪೈಯನ್ನು ಹೊರಗಡೆ ತೆಗಿಬೋದು ನೀವು. ಸಾಮಾನ್ಯವಾಗಿ ಅದನ್ನು ಹೊರಗಡೆ ತೆಗಿರಿ. ಪೈ ಬಂತು. ನಂತರ ಇಲ್ಲಿ r ಇದೆ, r² ಇದೆ, r ಇದೆ. ಇದರಲ್ಲಿ ಸಾಮಾನ್ಯ rನ್ನು ಹೊರಗಡೆ ತೆಗಿಬೋದು. ಈಗ ಒಳಗಡೆ ಏನು ಉಳ್ಕೊಳ್ತು ಅನ್ನೋದನ್ನು ನಾವು ಬರಿಬೇಕಾಗತ್ತೆ. ಇಲ್ಲಿ ಪೈ ಮತ್ತು r ಹೊರಗಡೆ ಇರೋದ್ರಿಂದ ಉಳ್ಕೊಂಡಿರೋದು ಯಾವುದು? 2h. 2h ಉಳ್ಕೊಂಡಿದೆ. ಪ್ಲಸ್ ಪೈ ಈಗಲೇ ಹೊರಗಡೆ ಇರೋದ್ರಿಂದ r² r ಹೊರಗಡೆ ಇರೋದ್ರಿಂದ ಏನು ಬರುತ್ತೆ? ಬರೀ r ಉಳ್ಕೊಳ್ಳುತ್ತೆ. ಪ್ಲಸ್ 5r ಹೊರಗಡೆ ಇರೋದ್ರಿಂದ ಇಲ್ಲೇನು ಉಳ್ಕೊಳ್ತು? L ಬಂತು. ಈಗ ನಾವು ಬೆಲೆಗಳನ್ನು ಹಾಕೋಣ. ಪೈನ ಬೆಲೆ ಎಷ್ಟು? 22/7. ಆರ್ನ ಬೆಲೆ ಎಷ್ಟಿದೆ ಇಲ್ಲಿ? 2.1 ಮೀಟರ್. 2.1 ಬರೆಯೋಣ. ನಂತರ ಹೆಚ್ಚಿನ ಬೆಲೆ 2.8 ಇದೆ. 2 ಬರೆದುಬಿಟ್ಟು ಹೆಚ್ಚು ಬರೆಯೋಣ. ಹೆಚ್ಚಿನ ಬೆಲೆಯನ್ನು ಹಾಕೋಣ. 2h ಅಂದರೆ 2 × h, 2 × 2.8 ಪ್ಲಸ್ ಬರೆಯೋಣ. ಮತ್ತು ಪುನಃ r ಬೆಲೆಯನ್ನು ಬರೆಯೋಣ. r ಬೆಲೆ ಎಷ್ಟು? 2.1 ಪ್ಲಸ್ ಹಾಕಿಬಿಟ್ಟು Lನ ಬೆಲೆಯನ್ನು ಬರೆಯೋಣ. Lನ ಬೆಲೆ ನಮಗೆ ಎಷ್ಟು ಸಿಕ್ಕಿದೆ? 3.5. 3.5 7 1 7.3. 22ನ್ನು 0.3ರಿಂದ ಗುಣಿಸೋಣ. ನಮಗೆ ಗೊತ್ತಿದೆ 22 3 6, 2 3 6 ಮತ್ತು 2 3 6.
ಪಾಯಿಂಟಲ್ಲಿ ಬರುತ್ತೆ. ಇಲ್ಲಿ ಒಂದು ಸ್ಥಾನದ ನಂತರ ಪಾಯಿಂಟ್ ಇರೋದರಿಂದ ನಾವು ಈ 6ರ ನಂತರ ಪಾಯಿಂಟ್ ಇಡೋಣ. ಹಾಗೆಯೇ ಇಲ್ಲಿ ನಾವು 2.8 ಮತ್ತು 2 ಗುಣಿಸಿ ಬರೆಯೋಣ. ನಮಗೆ ಗೊತ್ತಿದೆ 28 2 56, ಅಂದರೆ 2.8 ಇಂಟು 2 ಅಂತಂದರೆ 5.6 ಆಗುತ್ತೆ. ಪ್ಲಸ್ 2.1 ಪ್ಲಸ್ 3.5, ಇವು 3 ಕೂಡಿಸೋಣ. 5.6, 2.1, 3.1. ಇಲ್ಲಿ 6 ಪ್ಲಸ್ 1 7, 7ಕ್ಕೆ 5 ಸೇರಿಸಿದರೆ 12, 1 ನಾವು ಕ್ಯಾರಿ ತಗೋಬೇಕು. 5 ಪ್ಲಸ್ 1 6, 6 ಪ್ಲಸ್ 2 8, 8 ಪ್ಲಸ್ 3 11, 11.2 ಬಂತು. 6.6 ಇಂಟು 11.2 ಆಯಿತು. ಈಗ ನಾವು ಇವೆರಡನ್ನು ಗುಣಿಸೋಣ. ಗುಣಿಸುವಾಗ ಸುಲಭದಲ್ಲಿ ನಾವು ಫಸ್ಟು 112 ಇಂಟು 66 ಮಾಡೋಣ. ಆಮೇಲೆ ಬಿಂದುವನ್ನು ಇಡೋಣ. 6 2 12, ಇಲ್ಲಿ ಒಂದು ಕ್ಯಾರಿ ಬರುತ್ತೆ. ಮತ್ತು ಪುನಃ 6 1 6 ಪ್ಲಸ್ 1 7 ಆಗುತ್ತೆ. ಮತ್ತು 6 1 6, 672 ಬಂತು. ಮತ್ತು ಪುನಃ ಈ 6ರಿಂದ ಗುಣಿಸಿದಾಗ ನಮಗೆ ಅದೇ ಬರುತ್ತೆ. ಅದಕ್ಕೆ ನಾವು ಏನು ಬರೀಬೋದು, ಡೈರೆಕ್ಟಾಗಿ 672 ಬರೆಯೋಣ. 2 7 ಪ್ಲಸ್ 2 9 ಆಗುತ್ತೆ. 6 ಪ್ಲಸ್ 7 13, ಮತ್ತು ಇಲ್ಲಿ ಒಂದು ಕ್ಯಾರಿ ಬಂದರೆ 6 ಪ್ಲಸ್ 1 7 ಆಯಿತು. ಬಿಂದುವನ್ನು ಎಲ್ಲಿ ಹಾಕಬೇಕು, ಇಲ್ಲಿ 6.6 ಇದೆ ಮತ್ತು ಇಲ್ಲಿ 11.2 ಇದೆ. ಅಂದರೆ 2 ಸ್ಥಾನದ ನಂತರ ಇಲ್ಲಿ ಬಿಂದು ಬರುತ್ತೆ. ನಾವು 73 ನಂತರ, ಅಂದರೆ ಬಿಂದುವಿನ ನಂತರ ಇಲ್ಲಿ 2 ಸ್ಥಾನಗಳಿರಬೇಕು, 9 ಮತ್ತು 2. ನಮಗೆ ಸಿಕ್ಕಿರೋದೇನಿಲ್ಲಿ 73.92 m². ಇದು ಉಳಿದ ಭಾಗದ ಘನಾಕೃತಿಯ ವಿಸ್ತೀರ್ಣ ಆಗುತ್ತೆ, ಮೇಲ್ಮೈ ವಿಸ್ತೀರ್ಣ. ಸಂಪೂರ್ಣವಾಗಿ ನಮಗೆ ಇಲ್ಲಿ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಸಿಗ್ತಾ ಇದೆ, 73.92 m². ಈಗ 37ನೇ ಪ್ರಶ್ನೆ. ಇದು ಸಮಾಂತರ ಶ್ರೇಣಿಯ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ನಾವು ಯಾವುದರ ಒಂದನ್ನು ಬಿಡಿಸಬೇಕಾಗತ್ತೆ. ನಾವು ಇಲ್ಲಿ 2 ಸದ್ಯಕ್ಕೆ ಬಿಡಿಸೋಣ. ನೀವು ಪರೀಕ್ಷೆಯಲ್ಲಿ ನಿಮಗೆ ಈಸಿ ಅನಿಸೋದನ್ನು ನೀವು ಬಿಡಿಸ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಪದವು 11, 7ನೇ ಪದವು 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಈ ಶ್ರೇಣಿಯ ಮೊದಲನೇ ಪದ ಮತ್ತು 13ನೇ ಪದಗಳ ಮೊತ್ತವು ಅದರ 7ನೇ ಪದದ 2ರಷ್ಟಿರುತ್ತದೆ ಎಂದು ಸಾಧಿಸಿ. ನಾವಿಲ್ಲಿ ಈ ಸಮಾಂತರ ಶ್ರೇಣಿಯನ್ನು ಬಿಡಿಸುವಾಗ ಎಷ್ಟನೇ ಪದ, 4ನೇ ಪದ 11 ಅಂತ ಹೇಳಿದ್ದಾರೆ. 7ನೇ ಪದ 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಾವಿಲ್ಲಿ ತಗೊಳ್ಳುವಾಗ A4 11, A4 ಅಂತಂದರೆ A ಪ್ಲಸ್ 3D 11 ಆಗುತ್ತೆ. ಇನ್ನೊಂದು ಸಂಬಂಧ A7 ಈಕ್ವಲ್ಸ್ A4, A4ಕ್ಕಿಂತ ಅಂತಂದರೆ A4ರ 2ರಷ್ಟಕ್ಕಿಂತ, A4ರ 2ರಷ್ಟಕ್ಕಿಂತ ಅಂದರೆ 2 ಇಂಟು A4 ಪ್ಲಸ್ 4, 4ನೇ ಪದದ 2ರಷ್ಟಕ್ಕಿಂತ. ಇಲ್ಲಿ ನೇರವಾಗಿ ನಮಗೆ 4ನೇ ಪದ ಕೊಟ್ಟಿರೋದ್ರಿಂದ ನಾವು ಇಲ್ಲಿ 4ನೇ ಪದದ ಬೆಲೆಯನ್ನು ಹಾಕಿದರೆ ನಮಗೆ A7 ಎಷ್ಟು ಅಂತ ಸಿಗುತ್ತೆ. ಮಕ್ಕಳೇ, ಇದನ್ನು ನಾವು ನೀಟಾಗಿ ಒಂದು ಕಡೆ ಸಾಲ್ವ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, A4 ಈಸ್ ಈಕ್ವಲ್ಸ್ ಟು 11 ಇದೆ. A4 ಅಂತಂದರೆ A ಪ್ಲಸ್ 3D, A ಪ್ಲಸ್ 3D ಈಕ್ವಲ್ಸ್ 11 ಇದೆ. ಇಲ್ಲಿ ನಾವು ಇದನ್ನು A ಈಕ್ವಲ್ಸ್ ಮಾಡ್ಕೊಳ್ಳೋಣ. A ಈಕ್ವಲ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಇಲ್ಲಿ A ಈಕ್ವಲ್ಸ್ 11 ಮೈನಸ್ 3D. ಇದನ್ನು ನಾವು 1 ಅಂತ ಇಟ್ಕೊಳ್ಳೋಣ. ಈಗ ಇನ್ನೊಂದೇನಿದೆ, ಇಲ್ಲಿ A7 ಈಸ್ ಈಕ್ವಲ್ಸ್ ಟು ಏನಿದೆ, 2ರಷ್ಟು. ಯಾವುದರ 2ರಷ್ಟು, 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಅಂದರೆ ನಾವು ಈ ಸಂಬಂಧವನ್ನು ಸರಿಯಾದ ರೀತಿಯಲ್ಲಿ ಬರ್ಕೊಂಡಾಗ ಮಾತ್ರ ನಮಗೆ ಉತ್ತರ ಸಿಗುತ್ತೆ, ಇಲ್ಲಾಂದರೆ ತಪ್ಪಾಗತ್ತೆ. ಈಗ ಇಲ್ಲಿ ಏನು ಹೇಳಿದ್ದಾರೆ, 7ನೇ ಪದವು 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಅಂದರೆ ಇಲ್ಲಿ ನಾವು ಬರ್ಕೋಬೇಕಾಗಿದ್ದೇನು, A7 ಇದು ಈಕ್ವಲ್ಸ್ ಟು A7 ಈಕ್ವಲ್ಸ್ 2 ಇಂಟು A4 ಪ್ಲಸ್ 4,
ಇಲ್ಲಿ ಎ 7 ಅಂತಂದರೆ ಎ ಪ್ಲಸ್ 6D ಈಕ್ವಲ್ಸ್ 2 ಇಂಟು ಎ 4 ಕೊಟ್ಟಿರೋದ್ರಿಂದ ನಾವು ನೇರವಾಗಿ 11 ಹಾಕ್ಬೋದು. ಇಲ್ಲಿ 11 ಬರುತ್ತೆ ಪ್ಲಸ್ 4. ಎ ಜಾಗದಲ್ಲಿ ನಾವು 11 ಮೈನಸ್ 3D ಹಾಕೋಣ. 11 ಮೈನಸ್ 3D ಇದು ಎನ ಬೆಲೆ. ನಂತರ ನಾವಿಲ್ಲಿ ಪ್ಲಸ್ ಈ 6D ಬರೆಯೋಣ. 6D ಈಕ್ವಲ್ಸ್ 2 11 11 ಇಂಟು 2 22 ಪ್ಲಸ್ 4 ಆಯಿತು. 11 ಮೈನಸ್ 3D ಪ್ಲಸ್ 6D ಅಂದರೆ 6 ಮೈನಸ್ 3 ಆಗುತ್ತೆ. ಇದು ಪ್ಲಸ್ 3D ಈಕ್ವಲ್ಸ್ 26 ಆಯಿತು. ಈಗ ನಾವು 11 ಬಲಭಾಗಕ್ಕೆ ವರ್ಗಾಯಿಸೋಣ. 3D ಈಕ್ವಲ್ಸ್ 26 ಮೈನಸ್ 11. 3D ಈಕ್ವಲ್ಸ್ ಎಷ್ಟಾಯಿತು? 26ರಲ್ಲಿ 11 ಹೋದರೆ 15. ಇದನ್ನು ಸರಿಯಾಗಿ ಕಳೀರಿ. 26 ಮೈನಸ್ 11, 6ರಲ್ಲಿ 1 ಹೋದರೆ 5, 2ರಲ್ಲಿ 1 ಹೋದರೆ 1. 26 ಮೈನಸ್ 11 15 ಆಗುತ್ತೆ. ಈಗ ಡಿನ ಬೆಲೆ ನಮಗೆ ಸುಲಭವಾಗಿ ಸಿಗುತ್ತೆ. ಡಿ ಈಸ್ ಈಕ್ವಲ್ಸ್ ಟು ಹೀಗೆ ಮಾಡೋದು 15 ಭಾಗಿಸು 3. ಈ 3 ಬಲಭಾಗಕ್ಕೆ ವರ್ಗಾಯಿಸಿದರೆ 3 1 3 5 ಆಯಿತು. ಡಿ ಈಸ್ ಈಕ್ವಲ್ಸ್ ಟು 5. ಈಗ ಡಿನ ಬೆಲೆ ಸಿಕ್ತು. ನಾವು ಇಲ್ಲಿ ಎ ಈಸ್ ಈಕ್ವಲ್ಸ್ ಟು ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ 11 ಮೈನಸ್ 3D ಏನು ಹಾಕಿದ್ದೀವಲ್ಲ ಅದಕ್ಕೆ ನಾವಿಲ್ಲಿ 1ರಿಂದ ಅಂತ ಬರ್ಕೋಬೇಕು. 1 ಇಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ. 1ರಿಂದ ಈಗ 1 ಮತ್ತೆ ಪುನಃ ಬರೆಯೋಣ. ಏನು ಬರ್ಕೋಬೇಕು ನಾವು? ಎ ಈಸ್ ಈಕ್ವಲ್ಸ್ ಟು 11 ಮೈನಸ್ 3D. ಎ ಈಸ್ ಈಕ್ವಲ್ಸ್ ಟು 11 ಮೈನಸ್ 3D. ಇಲ್ಲಿ ಡಿಯ ಬೆಲೆಯನ್ನು ಹಾಕೋಣ. 11 ಮೈನಸ್ 3 ಇಂಟು 5 ಈಕ್ವಲ್ಸ್ 11 ಮೈನಸ್ 5 3 15. ಅಂದರೆ ಏನ ಬೆಲೆ ಎಷ್ಟು ಸಿಕ್ತು? 11 ಮೈನಸ್ 15 ಅಂತಂದರೆ 15ರಲ್ಲಿ 11 ಕಳೆದ್ರೆ 4 ಬರುತ್ತೆ, ಮೈನಸ್ 4. ನಮಗೆ ಏನ ಬೆಲೆ ಸಿಕ್ತು? ಡಿನ ಬೆಲೆ ಸಿಕ್ತು. ಈಗ ನಾವು ಏನನ್ನು ಕಂಡುಹಿಡಬೇಕು? ಮೊದಲ 3 ಪದಗಳನ್ನು ನಾವು ಕಂಡುಹಿಡಬೇಕು. ಮೊದಲ 3 ಪದ ಅಂದರೆ A1 A2 ಮತ್ತು A3. ಈಗ A1 ಅಂತಂದರೆ ಎ ಅಂದರೆ ಏನಾಯಿತು? ಮೈನಸ್ 4. A2 ಎರಡನೇ ಪದ ಅಂತಂದರೆ A1 ಪ್ಲಸ್ ಡಿ. A1 ಅಂದರೆ ಯಾವುದು? ಮೈನಸ್ 4. ಮೈನಸ್ 4 ಎ ಪ್ಲಸ್ ಡಿ ಅಂತ ಬರುತ್ತೆ. A1 ಪ್ಲಸ್ ಡಿ ಅಂತಂದರೆ ಇಲ್ಲಿ ಮೈನಸ್ 4 ಪ್ಲಸ್ 5. 5 ಮೈನಸ್ 4 ಆಗುತ್ತೆ. 5 ಮೈನಸ್ 4 ಅಂದರೆ 1 ಆಯಿತು. ಅಂದರೆ A2 1 ಆಯಿತು. A3 ಅಂತಂದರೆ A2 ಪ್ಲಸ್ ಡಿ. A2 ಅಂತಂದರೆ 1. ಇಲ್ಲಿ 1ಕ್ಕೆ ಮತ್ತೆ ನಾವು ಡಿಯನ್ನು ಕೂಡಿಸ್ಬೇಕು. ಡಿ ಎಷ್ಟಿದೆ? 5 ಇದೆ. ಇಲ್ಲಿ ಡಿ 5 ಇದೆ. 1 ಪ್ಲಸ್ 5 6 ಆಯಿತು. ನಮಗೆ ಮೊದಲ 3 ಪದಗಳು ಸಿಕ್ಕಿದ್ವು. ಅಂದರೆ ನಾವು ಸಮಾಂತರ ಶ್ರೇಣಿಯ A1 A2 A3 ಈ ಬರೆಯೋಣ. ಸಮಾಂತರ ಶ್ರೇಣಿಯ ಏನಾಯ್ತಲ್ಲಿ? ಸಮಾಂತರ ಶ್ರೇಣಿ -4 1 6 ಇತ್ಯಾದಿ. ಈಗ ನಾವು ಏನನ್ನು ಕಂಡುಹಿಡಬೇಕು? ಮೊದಲ ಪದ ಮತ್ತು 13ನೇ ಪದಗಳ ಮೊತ್ತವು 7ನೇ ಪದದ 2ರಷ್ಟಿರುವುದು ಅಂತ. ಅಂದರೆ ಮೊದಲನೇ ಪದ A1 ಅಂದರೆ ಎ ಬರೆಯೋಣ, ಪ್ಲಸ್ 13ನೇ ಪದ ಅಂದರೆ A13 ಯಾವುದಕ್ಕೆ ಸಮನಾಗಿರುತ್ತೆ? ಇದು 7ನೇ ಪದದ 2ರಷ್ಟಕ್ಕೆ, ಅಂದರೆ 2 ಇಂಟು A7 ಅಂತ ನಾವು ಸಾಧಿಸಬೇಕಿದೆ. ಪ್ರಶ್ನೆಯನ್ನು ಬೇಕಾದರೆ ಇನ್ನೊಂದು ಸಲ ನೀವು ಸ್ಪಷ್ಟವಾಗಿ ಓದ್ಕೊಳ್ಳಿ. ಮೊದಲ ಪದ ಮತ್ತು 13ನೇ ಪದಗಳ ಮೊತ್ತವು 7ನೇ ಪದದ 2ರಷ್ಟಿರುವುದು ಅಂತ ನಾವೀಗ ಸಾಧಿಸಬೇಕಾಗಿದೆ. ಇದನ್ನು ಸಾಧಿಸಬೇಕಾದ್ರೆ ನಾವು ಫಸ್ಟು ಎ ಪ್ಲಸ್ A13 ನೋಡೋಣ. ಎ ಪ್ಲಸ್ A13 ಅಂದರೆ ಏನಾಗುತ್ತೆ? ಎನ ಬೆಲೆ ಎಷ್ಟು? ಎನ ಬೆಲೆ -4 ಪ್ಲಸ್ A13 ಅಂತಂದರೆ ಎ ಪ್ಲಸ್ 12D. ಮತ್ತು ಪುನಃ ನಾವು -4 ಪ್ಲಸ್ ಎ ಅಂತಂದರೆ ಕೂಡ ಇದು
-4 ಆಗುತ್ತೆ +12 ಡಿ ಅಂತ ಅಂದರೆ ಡಿ ಏನಾಗುತ್ತೆ ಇಲ್ಲಿ ಡಿನ ಬೆಲೆ ನಮಗೆ ಸಿಕ್ಕಿದೆ. ಅದು ಯಾವುದು ಡಿನ ಬೆಲೆ 5. ಡಿನ ಬೆಲೆ 5. 5ಅನ್ನು ಹಾಕೋಣ. ಏನಾಯ್ತು ಇಲ್ಲಿ -4 -4ಅನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಹಾಕೋಣ. -8 ಆಗುತ್ತೆ +12 5 60 ಆಗುತ್ತೆ. ಇಲ್ಲಿ -8 ಇದೆ +60 ಇದೆ. ನಾವು ಕಳಿಬೇಕಾಗತ್ತೆ, ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ. 60ರಲ್ಲಿ 8ಅನ್ನು ಕಳೆದ್ರೆ 52 ಬರುತ್ತೆ. ಇಲ್ಲಿ ಏನು ಬರೆಯೋಣ, 52 ಅಂತ ಬರೆಯೋಣ. ಇಲ್ಲಿ ನಾವು ಎಡಭಾಗ a+a13ನ ಬೆಲೆ ನಮಗೆ 52 ಸಿಕ್ಕಿದೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಬಲಭಾಗ ತಗೊಳ್ಳೋಣ. ಬಲಭಾಗ ಏನಿದೆ 2 × a7 ಅಂದರೆ RHS 2 × a7. ಇಲ್ಲಿ 2 × a7 ಅಂತಂದರೆ a+6d a+6d = 2 × ಎನ ಬೆಲೆ -4 +6 × 5 ಡಿನ ಬೆಲೆ 5 ಇದೆ. 2 × -4 +6 5 30 ಅಂದರೆ 2 × 30 - 4 30 - 4 ಅಂತಂದರೆ 26 ಆಯಿತು. 26 2 × 26 ಅಂತಂದರೆ 52 ಆಯಿತು. ಆದ್ದರಿಂದ ಏನು ಬರೆಯೋಣ, a+a13 = ಇದು ಕೂಡ 2 ಅಂತ ಇಟ್ಕೊಳ್ಳೋಣ. a+a13 = ಎಷ್ಟು ಬರ್ತದೆ, 2 × a7. 2 ಎಷ್ಟು ಬರುತ್ತೆ, 52 ಬರ್ತವೆ. ಇಲ್ಲಿ ನಾವು 1 ಮತ್ತು 2ರಿಂದ ಅಂತ ಬರೆಯೋಣ. ಈಗ ನಮಗೆ ಮೊದಲ 3 ಪದಗಳು ಸಿಕ್ಕಿ ಸಮಾಂತರ ಶ್ರೇಣಿ ಕೂಡ ಸಿಕ್ತು. ಹಾಗೆಯೇ ಅವರು ಹೇಳಿದಂತೆ ನಾವು a+a13 = 2 × a7 ಅಂತ ನಾವು ಇಲ್ಲಿ ಸಾಧಿಸಿದಾಗಾಯಿತು. ಈಗ ಅಥವಾ ಪ್ರಶ್ನೆ, ಅದೇ ಪ್ರಶ್ನೆಯ ಇನ್ನೊಂದು ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ, 30 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಮತ್ತು 8ನೇ ಪದಗಳ ಮೊತ್ತ 24, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಟ್ಟು ಎಷ್ಟು ಪದಗಳಿದ್ದಾವೆ, 30 ಪದಗಳಿದ್ದಾವೆ. ಅಂದರೆ ಆ 30 ಪದಗಳಲ್ಲಿ 4ನೇ ಪದ ಮತ್ತು 8ನೇ ಪದದ ಮೊತ್ತ ಕೊಟ್ಟಿದ್ದಾರೆ, ಎಷ್ಟಿದೆ, 24. ಅದೇ ರೀತಿ 6ನೇ ಪದ ಮತ್ತು 10ನೇ ಪದದ ಮೊತ್ತ ಕೊಟ್ಟಿದ್ದಾರೆ, 44 ಇದೆ. ಇಲ್ಲಿ ನಾವು ಈ ಸಂಬಂಧಗಳನ್ನು ಉಪಯೋಗಿಸಿಕೊಂಡು ಎ ಮತ್ತು ಡಿಗಳನ್ನು ಕಂಡುಹಿಡಿಯಬೇಕಾಗಿದೆ. ಎ ಮತ್ತು ಡಿ ಸಿಕ್ಕಿದ ಮೇಲೆ ನಮಗೆ ಕೊನೆಯ 3 ಪದಗಳು ಅಂತಂದರೆ a30, ಅದರ ಹಿಂದಿನ ಪದ a29, ಅದರ ಹಿಂದಿನ ಪದ a28. ಅಂದರೆ a28, a29, a30ಗಳನ್ನು ನಾವು ಕಂಡುಹಿಡಿಬೇಕು. a4 + a8 = 24. 4ನೇ ಪದ ಅಂದರೆ a4 + 8ನೇ ಪದ ಅಂತಂದರೆ a8. ಇವುಗಳ ಮೊತ್ತ ಎಷ್ಟಿದೆ, 24 ಇದೆ. ಇಲ್ಲಿ ನಾವು a4 ಅಂತಂದರೆ a+3d ಬರೆಯೋಣ. a4 ಅಂತಂದ್ರೇನು, a+3d ಪ್ಲಸ್ a8 ಅಂತಂದರೆ a+7d a+8d = 24. a + a 2a ಆಗುತ್ತೆ. a ಮತ್ತು ಎನ ಕೂಡಿಸಿದರೆ 2a ಆಗುತ್ತೆ. 3d + 7dಯನ್ನು ಕೂಡಿಸಿದರೆ 3 + 7 ಎಷ್ಟು, 10, 10d ಆಗುತ್ತೆ = 24. ಈಗ ನಾವು 2 ಮತ್ತು 10ರಲ್ಲಿ ಸಾಮಾನ್ಯ ತೆಗೆಯೋಣ. 2 2ರ ಮಧ್ಯೆಯಲ್ಲಿ ಇರೋದ್ರಿಂದ 2ಅನ್ನು ಮೊಸವಾಗಿ ಹೊರಗೆ ತೆಗೆಯೋಣ. ಬ್ರ್ಯಾಕೆಟ್ ಒಳಗಡೆ ಏನು ಉಳ್ಕೊಳ್ಳುತ್ತೆ, ಇಲ್ಲಿ a ಉಳ್ಕೊಳ್ಳುತ್ತೆ. 2 × a 2a ಪ್ಲಸ್ 2 ಎಷ್ಟಲೇ 10, 2 5ಲೇ 10, 5d ಬರೆಯೋಣ = 24. ಈಗ 2 1ಲೇ 2 12 ಆಯಿತು. a + 5d = 12. ಹಾಗಾದರೆ a = ಏನಾಗುತ್ತೆ, 12 - 5d ಆಗುತ್ತೆ. ನಾವು ಡಿಯನ್ನು ಎನಲ್ಲಿ ವ್ಯಕ್ತಪಡಿಸಿದ್ವಿ. ಇದು ಆದೇಶ ವಿಧಾನ ಆಗುತ್ತೆ. ನಾವು ಇದನ್ನು 1 ಅಂತ ಪರಿಗಣಿಸೋಣ. ಹಾಗೆ ಎರಡನೇ ಸಂಬಂಧ ಏನು ಕೊಟ್ಟಿದ್ದಾರೆ, a6 6ನೇ ಪದ ಪ್ಲಸ್ 10ನೇ ಪದ a10 = 44. ಇಲ್ಲಿ a6 ಅಂತಂದರೆ a + 5d a + 5d ಪ್ಲಸ್
A10 ಅಂತಂದರೆ A ಪ್ಲಸ್ 9 ಡಿ ಈಕ್ವಲ್ಸ್ 44. ಮತ್ತು ಇಲ್ಲಿ A ಪ್ಲಸ್ ಎ ಅಂತಂದರೆ 2A ಆಗುತ್ತೆ, ಪ್ಲಸ್ 5 ಪ್ಲಸ್ 9 ಕೂಡಿಸಿದರೆ 14 ಆಗುತ್ತೆ. 5D ಪ್ಲಸ್ 9D ಎಷ್ಟು? 14D ಈಕ್ವಲ್ಸ್ 44. ಇಲ್ಲೂ ಕೂಡ ನಾವು ಕಾಮನ್ ತೆಗಿಬೋದು. 2 ಸಾಮಾನ್ಯ ತೆಗೆಯೋಣ. 2 ಇಂಟು ಇಲ್ಲಿ ನೋಡ್ಕೊಳ್ತು ಎ, 2 ಇಂಟು ಎ ಅಂದರೆ 2A ಪ್ಲಸ್ 2 7 14, ಅದಕ್ಕೆ ಇಲ್ಲಿ ಇದು 7D ಆಗುತ್ತೆ ಈಕ್ವಲ್ಸ್ 44. ಇಲ್ಲಿ ನಾವು 2 1 2 22 ಅಂದರೆ ಏನಾಯಿತು? A ಪ್ಲಸ್ 7D ಈಕ್ವಲ್ಸ್ 22 ಆಯಿತು. ಈಗ ನಮಗೆ ಈ ಎನ ಬೆಲೆಯನ್ನು ನಾವು ಆದೇಶ ಮಾಡೋಣ. ಅಂದರೆ A ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ವಿ? 12 ಮೈನಸ್ 5D, ಅಂದರೆ ಎ ಜಾಗದಲ್ಲಿ ಏನು ಬರೆಯೋಣ? 12 ಮೈನಸ್ 5D ಪ್ಲಸ್ 7D ಈಕ್ವಲ್ಸ್ 22. ಯಾಕೆ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ? A ಇಸ್ ಈಕ್ವಲ್ಸ್ ಟು ಏನು? 12 ಮೈನಸ್ 5D 1ರಿಂದ. ಈಗ ಇಲ್ಲಿ 12 ಹಾಗೇ ಬರೆಯೋಣ. 12 ಮೈನಸ್ 5D ಪ್ಲಸ್ 7D, 7ರಲ್ಲಿ 5 ಹೋದರೆ 2 ಆಗುತ್ತೆ, ಪ್ಲಸ್ 2D ಆಯಿತು ಈಕ್ವಲ್ಸ್ 22. ಈಗ ನಾವು ಈ 12 ಬಲಭಾಗಕ್ಕೆ ವರ್ಗಾಯಿಸೋಣ. ಅಂದರೆ ಏನಾಗುತ್ತೆ? 2D ಈಕ್ವಲ್ಸ್ 22. 12 ಬಲಭಾಗಕ್ಕೆ ಬಂದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ 12 ಆಯಿತು. 2D ಈಕ್ವಲ್ಸ್ 22 ಮೈನಸ್ 12. 22 ಮೈನಸ್ 12 ಅಂತಂದರೆ ಎಷ್ಟು? 10 ಆಗುತ್ತೆ. ಆದ್ದರಿಂದ D ಈಸ್ ಈಕ್ವಲ್ಸ್ ಟು 10/2. 2 1 2 5 ಈಕ್ವಲ್ಸ್ 5 ಆಯಿತು. ಇಲ್ಲಿ ನಮಗೆ ಡಿನ ಬೆಲೆ ಸಿಕ್ತು. D ಈಸ್ ಈಕ್ವಲ್ಸ್ ಟು ಎಷ್ಟು? 5. ಈಗ ನಾವು ಎಯನ್ನು ಕಂಡುಹಿಡ್ಕೋಬೇಕು. ಎಯನ್ನು ಹೇಗೆ ಕಂಡುಹಿಡಿಯೋದು? A ಈಸ್ ಈಕ್ವಲ್ಸ್ ಟು ನಾವು 12 ಮೈನಸ್ 5D ಅಂತ ಮಾಡ್ಕೊಂಡಿದ್ದೀವಿ. A ಈಸ್ ಈಕ್ವಲ್ಸ್ ಟು ಏನು? 12 ಮೈನಸ್ 5D ಆಯಿತು. 12 ಮೈನಸ್ 5, ಡಿನ ಬೆಲೆಯನ್ನು ಇಲ್ಲಿ ಹಾಕೋಣ. ಡಿನ ಬೆಲೆ ಎಷ್ಟು? 5. 12 ಮೈನಸ್ 5D ಅಂತಂದರೆ 12 ಮೈನಸ್ 5 ಇಂಟು 5 ಆಗುತ್ತೆ ಈಕ್ವಲ್ಸ್ 12 ಮೈನಸ್ 5 ಇಂಟು 5 25. 12 ಮೈನಸ್ 25 ಅಂತಿದೆ. 25ರಲ್ಲಿ 12 ಕಳೀರಿ. 25ರಲ್ಲಿ 12 ಹೋದರೆ ಎಷ್ಟು ಬರುತ್ತೆ? 13 ಬರುತ್ತೆ. ಅಂದರೆ ಇಲ್ಲಿ 13 ಬರುತ್ತೆ. ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಹಾಕಬೇಕು, ಅಂದರೆ ಮೈನಸ್ 13. ಈಗ ನಮಗೆ ಎ ಸಿಕ್ತು. ಇದು A ಈಸ್ ಈಕ್ವಲ್ಸ್ ಟು ಮೈನಸ್ 13 ಆಯಿತು. ಎನ ಬೆಲೆ ಸಿಕ್ತು. ಎನ ಬೆಲೆ ಮೈನಸ್ 13. ಡಿನ ಬೆಲೆ 5. ಡಿನ ಬೆಲೆ 5. ಈಗ ನಾವು 28ನೇ ಪದ, 29ನೇ ಪದ, 30ನೇ ಪದ, ಕೊನೆಯ 3 ಪದಗಳು ಅಂದರೆ A28, A29, A30 ಆಗುತ್ತೆ. A28 ಅಂತಂದರೆ A ಪ್ಲಸ್ ಎಷ್ಟು ಡಿ ಆಗುತ್ತೆ? A ಪ್ಲಸ್ 27D ಆಗುತ್ತೆ. ಇಲ್ಲಿ ಎನ ಬೆಲೆಯನ್ನು ಹಾಕೋಣ. ಎನ ಬೆಲೆ ಎಷ್ಟು? ಮೈನಸ್ 13 ಪ್ಲಸ್ 27. ಡಿನ ಬೆಲೆ ಹಾಕೋಣ. ಡಿನ ಬೆಲೆ ಎಷ್ಟು? 5 ಈಕ್ವಲ್ಸ್ ಮೈನಸ್ 13 ಪ್ಲಸ್ 27 ಇಂಟು 5. 7 5 35, ಮತ್ತು ಇಲ್ಲಿ 3 ಕ್ಯಾರಿ ಬರುತ್ತೆ. 5ರಲ್ಲಿ 10 ಪ್ಲಸ್ 3 13 ಆಗುತ್ತೆ. ಅಂದರೆ 135 ಆಯಿತು. ಮೈನಸ್ 13 ಪ್ಲಸ್ 135 ಇದೆ. 135ರಲ್ಲಿ 13ನ್ನು ಕಳೆಯೋಣ. ಎಷ್ಟು ಬರುತ್ತೆ? 5 ಮೈನಸ್ 3 2. 13ರಲ್ಲಿ 1 ಹೋದರೆ 12 ಬರುತ್ತೆ. 122 ಆಯಿತು. ಹಾಗೆ A29, 29ನೇ ಪದ ಈಸ್ ಈಕ್ವಲ್ಸ್ ಟು ಎಷ್ಟು? A ಪ್ಲಸ್ 27D ಮಾಡ್ಬೋದು. ಇಲ್ಲ ಅಂತಂದರೆ A29 ಅಂತಂದರೆ A28 ಪ್ಲಸ್ ಡಿ ಆಗುತ್ತೆ. 28ನೇ ಪದಕ್ಕೆ ಡಿಯನ್ನು ಸೇರಿಸಿದರೆ 29ನೇ ಪದ ಸಿಗುತ್ತೆ. A28 ಎಷ್ಟಿದೆ? 122 ಇದೆ. 122 ಇದೆ. ಪ್ಲಸ್ ಡಿ ಅಂದರೆ 5 ಇದೆ. ಎಷ್ಟು ಬರುತ್ತೆ? 122 ಪ್ಲಸ್ 5 127. ನಾವು ಇದನ್ನು A ಪ್ಲಸ್ 28D ಅಂತ ಕೂಡ ಮಾಡ್ಬೋದು. ಆದರೆ ಇಲ್ಲಿ
ಎ 28 ಪ್ಲಸ್ ಡಿ ಮಾಡೋದು ಸುಲಭ ಇರೋದ್ರಿಂದ ನೇರವಾಗಿ ನೀವು ಡಿಯನ್ನು 28ನೇ ಪದಕ್ಕೆ ಕೂಡಿಸೋದ್ರಿಂದ ನಮಗೆ 29ನೇ ಪದ ಸಿಗುತ್ತೆ. ಅದಕ್ಕೆ ನಾವು 28ನೇ ಪದ 122, ಅದಕ್ಕೆ ಡಿ 5 ಸೇರಿಸಿದರೆ 29ನೇ ಪದ ಎಷ್ಟಾಗುತ್ತೆ? 127 ಆಗುತ್ತೆ. ನಂತರ A30 ಅಂತಂದರೆ A29 ಪ್ಲಸ್ ಡಿ. A29 ಅಂದರೆ 127, 127 ಪ್ಲಸ್ ಡಿ ಅಂದರೆ 5, ಎಷ್ಟು ಬಂತು? 132 ಆಯಿತು. 127ಕ್ಕೆ 5 ಕೂಡಿಸಿದರೆ ಎಷ್ಟು ಬರುತ್ತೆ? 132 ಆಯಿತು. ಹಾಗಾದರೆ ಕೊನೆಯ 3 ಪದಗಳು, ಕೊನೆಯ 3 ಪದಗಳು ಯಾವುದು? 122, 127, 132. 122, 127, 132. ಈಗ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ. ಒಂದು ಸಮತಟ್ಟಾದ ನೆಲದ ಮೇಲೆ ಎ ಬಿ ಕಂಬವೊಂದು ನೇರವಾಗಿ ನಿಂತಿದೆ. ಇಲ್ಲಿ ಎ ಬಿ ಕಂಬ ನೇರವಾಗಿ ನಿಂತಿದೆ. ಕಂಬದ ಮೇಲ್ತುದಿಯಿಂದ 3 ತಂತಿಗಳನ್ನು ನೆಲದ ಮೇಲಿರುವ 3 ಪ್ರತ್ಯೇಕ ಗೂಟಗಳಿಗೆ ಬಿಗಿಯಾಗಿ ಎಳೆದು ಕಟ್ಟಿದೆ. ಇಲ್ಲಿ ಸಿ, ಇ ಮತ್ತು ಡಿಗಳು ಗೂಟಗಳು. ಈ ಗೂಟಗಳಿಂದ 3 ತಂತಿಯನ್ನು ನಾವು ಹೇಗೆ ಕಟ್ಟಿದ್ದೀವಿ ಅಂದರೆ ಎನಿಂದ ಸಿ ಗೂಟಕ್ಕೆ ಒಂದು ತಂತಿ, ಎನಿಂದ ಇ ಗೂಟಕ್ಕೆ ಒಂದು ತಂತಿ ಮತ್ತು ಎನಿಂದ ಡಿ ಗೂಟಕ್ಕೆ ಒಂದು ತಂತಿಯನ್ನು ಎಳೆದು ಕಟ್ಟಿದ್ದೀವಿ. ಒಟ್ಟು 3 ತಂತಿಗಳನ್ನು ನಾವು ಇಲ್ಲಿ ಬಿಗಿಯಾಗಿ ಎಳೆದು ಕಟ್ಟಿದ್ದೀವಿ. ನೆಲದ ಮೇಲೆ ಇರುವಂತಹ ನೆಲದ ಮೇಲಿರುವ ಗೂಟಗಳಿಂದ ಕಂಬದ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ. ಸಿ ಗೂಟದ ಉನ್ನತ ಕೋನ 30, ಇ ಗೂಟದ ಉನ್ನತ ಕೋನ 60, ಡಿ ಗೂಟದ ಉನ್ನತ ಕೋನ 40. ಸಿ ಗೂಟದಿಂದ ಕಂಬದ ಪಾದ ಬಿಗೆ ಇರುವ ದೂರವು 30 ಮೀಟರ್. ಇಲ್ಲಿ ಸಿ ಬಿ 30 ಮೀಟರ್. ಹಾಗಾದರೆ ಎ ಬಿ ಕಂಬದ ಎತ್ತರ ಹಾಗೂ ಪ್ರತಿ ತಂತಿಯ ಉದ್ದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಗೂಟದ ಎತ್ತರವನ್ನು ಕಂಡುಹಿಡಬೇಕು ಮತ್ತು 3 ತಂತಿಗಳ ಉದ್ದಗಳು ಅಂದರೆ ಎ ಸಿ, ಎ ಇ ಮತ್ತು ಎ ಡಿಗಳನ್ನು ಕಂಡುಹಿಡಬೇಕು. ಇಲ್ಲಿ ನಾವು ನಮಗೆ ಕೊಟ್ಟಿರೋದು ಸಿ ಬಿ ಅಳತೆ ಮಾತ್ರ ಮತ್ತು ಇಲ್ಲಿ 30 ಡಿಗ್ರಿ ಇದೆ. ನಾವು ನೇರವಾಗಿ ಎ ಬಿ ಅಳತೆಯನ್ನು ಕಂಡುಹಿಡಬಹುದು 30 ಡಿಗ್ರಿ ಕೋನವನ್ನು ಉಪಯೋಗಿಸ್ಕೊಂಡು. ಈ 30 ಡಿಗ್ರಿ ಕೋನಕ್ಕೆ 30 ಡಿಗ್ರಿ ಕೋನಕ್ಕೆ ಎ ಬಿ ಇದು ಅಭಿಮುಖ ಬಾಹು ಆಗುತ್ತೆ, ಸಿ ಬಿ ಇದು ಪಾರ್ಶ್ವಬಾಹು ಆಗುತ್ತೆ. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಇರುವಂಥ ಕೋನ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ. ಆಗ ನಮಗೆ ಎ ಬಿ ಸಿಗುತ್ತೆ. ನಂತರ ನಾವು ಈ ಎ ಬಿಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ಎ ಇಯನ್ನು ಕಂಡುಹಿಡಿಬೋದು. ಯಾವ ತ್ರಿಭುಜದಲ್ಲಿ? ತ್ರಿಭುಜ ಎ ಇ ಬಿಯಲ್ಲಿ. ಅಲ್ಲಿ ನಾವು ಯಾವ ತ್ರಿಕೋನಮಿತಿಯ ಕೋನಗಳನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾವು ಇಲ್ಲಿ ವೀಕ್ಷಿಸಬೇಕಾಗಿದೆ. ಇಲ್ಲಿ 60 ಡಿಗ್ರಿ ಇದೆ. 60 ಡಿಗ್ರಿಗೆ ಇದು ಅಭಿಮುಖ ಕೋನ ಮತ್ತು ಇದು ಎ ಇ ಇದು ವಿಕರ್ಣ ಆಗುತ್ತೆ. ವಿಕರ್ಣ ಮತ್ತು ಅಭಿಮುಖ ಕೋನ ಇರುವಂತಹ ತ್ರಿಕೋನಮಿತಿಯ ಅನುಪಾತ ಯಾವುದು? ಸೈನ್ ಆಗುತ್ತೆ. ನಂತರ 45ಕ್ಕೆ ನಮಗೆ ಇಲ್ಲಿ ಎ ಬಿ ಗೊತ್ತಿರೋದ್ರಿಂದ ಅಭಿಮುಖ ಬಾಹು ಮತ್ತು ವಿಕರ್ಣ, ಅಭಿಮುಖ ಬಾಹು ಮತ್ತು ವಿಕರ್ಣವನ್ನು ಕೂಡ ನಾವು ಉಪಯೋಗಿಸ್ಬೇಕು. ಇಲ್ಲಿ ಸೈನ್ 45 ಉಪಯೋಗಿಸ್ಬೇಕು. ಈಗ ನಾವು ಮೊದಲನೇ ತ್ರಿಭುಜ ಎ ಬಿ ಸಿಯನ್ನು ಉಪಯೋಗಿಸೋಣ. ಇಲ್ಲಿ ಎ ಬಿ ಸಿ ತ್ರಿಭುಜ, ಎ ಬಿ ಸಿ ತ್ರಿಭುಜದಲ್ಲಿ ನಾವು ಎ ಬಿಯನ್ನು ಕಂಡುಹಿಡಿಬೋದು. ಅದಕ್ಕೆ ಇಲ್ಲಿ ಯಾವ ಕೋನವನ್ನು ಉಪಯೋಗಿಸಬೇಕು? ಸಿ ಕೋನ ಅಂದರೆ 30 ಡಿಗ್ರಿಯ ಕೋನ. ಅದಕ್ಕೆ ನಾವು ಬರೆಯೋಣ ಲಂಬ ಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಇಲ್ಲಿ ನಾವು ಸಿ ಕೋನ ಇದೆ. ಸಿ ಕೋನಕ್ಕೆ ನಾವು ಇಲ್ಲಿ ಎ ಬಿಯನ್ನು ಕಂಡುಹಿಡಬೇಕಾದ್ರೆ ಎ ಬಿ ಬೈ ಬಿ ಸಿ. ಇಲ್ಲಿ ಸಿ ಕೋನಕ್ಕೆ ಎ ಬಿ ಅಭಿಮುಖ ಬಾಹು ಆಗುತ್ತೆ ಮತ್ತು ಬಿ ಸಿ ಪಾರ್ಶ್ವಬಾಹು ಆಗುತ್ತೆ. ಅಂದರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರೋದರಿಂದ ನಾವು ಇಲ್ಲಿ ಯಾವ ತ್ರಿಕೋನಮಿತಿಯ ಅನುಪಾತವನ್ನು ಉಪಯೋಗಿಸ್ಬೇಕು? ನಾವು
ಟ್ಯಾನ್ ಅಂದರೆ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಬರೆಯೋಣ ಅಭಿಮುಖ ಬಾಹು ಅಬಾ ಮತ್ತು ಪಾಬ. ಪಾಬ ಅಂತಂದರೆ ಪಾರ್ಶ್ವಬಾಹು. ಅಬಾ ಮತ್ತು ಪಾಬ ಅಂದರೆ ಎ ಬಿ ಬೈ ಬಿ ಸಿ ಆಯಿತು. ಇಲ್ಲಿ ಟ್ಯಾನ್ 30 ಎಷ್ಟು ಅನ್ನೋದು ನಿಮಗೆ ಗೊತ್ತಿರಬೇಕು. ಟ್ಯಾನ್ 30 ಇದು 1/√3 ಈಕ್ವಲ್ಸ್ ಎ ಬಿಯ ಬೆಲೆ ಕಂಡುಹಿಡಬೇಕು. ಬಿ ಸಿಯ ಬೆಲೆ ಗೊತ್ತಿದೆ ನಮಗೆ. ಬಿ ಸಿಯ ಬೆಲೆ ಎಷ್ಟು? 30 ಡಿಗ್ರಿ. ಅದಕ್ಕೆ ನಾವು ಎ ಬಿಯನ್ನು ಎ ಬಿ ಅಂತಲೇ ಬರೆಯೋಣ, ಬಿ ಸಿಯನ್ನು 30 ಬರೆಯೋಣ. ಈಗ ನಾವು ಓರೆ ಗುಣಾಕಾರ ಮಾಡೋಣ. 1 × 30 ಮತ್ತು ಎ ಬಿ × √3. 1 × 30 ಈಕ್ವಲ್ಸ್ ಎ ಬಿ × √3. ಈಗ ನಾವು ಎಡಭಾಗ ಮತ್ತು ಬಲಭಾಗವನ್ನು ಬದಲಾಯಿಸೋಣ. ಯಾಕೆ ಅಂತಂದರೆ ನಾವು ಎ ಬಿಯನ್ನು ಕಂಡುಹಿಡಬೇಕು. ಮೊದಲು ಅದನ್ನು ಬದಲಾಯಿಸೋಣ. ಎ ಬಿ × √3 ಈಕ್ವಲ್ಸ್ 1 × 30 ಅಂತಂದರೆ 30 ಬರೆಯೋಣ, ಇಲ್ಲ 1 × 30 ಬರೆಯೋಣ, 30 ಆಯಿತು. ಇಲ್ಲಿ ಎ ಬಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? 30/√3 ಆಗುತ್ತೆ. ಈ √3ಯನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ 30/√3 ಆಗುತ್ತೆ. ಎ ಬಿಯನ್ನು ಇಲ್ಲಿ ಎಡಭಾಗದಲ್ಲಿ ಬರೆದಿದ್ದೀವಿ, ಯಾಕಂದರೆ ಎ ಬಿಯನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ 30 ಇದೆ. 30ಯನ್ನು ನಾವು 10 × 3 ಅಂತ ಬರೆಯೋಣ. ಎ ಬಿ ಈಕ್ವಲ್ಸ್ 30 ಅಂದರೆ 10 × 3/√3 ಇದೆ. ಇಲ್ಲಿ ನಾವು √3ಯನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳ್ಳೋಣ. ಅಂದರೆ 3ಯನ್ನು √3 × √3 ಅಂತ ಬರೆಯೋಣ. ನಮ್ಗೆ ಗೊತ್ತಿದೆ 3 ಅಂದರೆ √3 × √3 ಈಕ್ವಲ್ಸ್ ಬರೆದ್ಬಿಟ್ಟು 10ನ್ನು ಹಾಗೆ ಬರೆಯೋಣ. 3ಯನ್ನು ಹೇಗೆ ಬರೆಯೋಣ? √3 × √3 ಆಯಿತು. ಕೆಳಗಡೆ √3 ಆಯಿತು. ಈ √3 ಕ್ಯಾನ್ಸಲ್ ಆಗುತ್ತೆ. 10√3 ಆಯಿತು ಇದು. ಅದಕ್ಕೆ ಇದನ್ನು ಹೇಗೆ ಬರೆಯೋಣ? 10√3 ಮೀಟರ್ ಆಯಿತು. ಈಗ ನಮಗೆ ಎ ಬಿ ಸಿಕ್ತು. ಎ ಬಿ ಈಸ್ ಈಕ್ವಲ್ಸ್ ಟು 10√3 ಮೀಟರ್ ಆಯಿತು. ಕಂಬದ ಎತ್ತರ ಸಿಕ್ತು. ನಂತರ ನಾವು ಇದೇ ಚಿತ್ರವನ್ನು ಉಪಯೋಗಿಸ್ಕೊಂಡು ಏನನ್ನು ಕಂಡುಹಿಡಬೇಕು? ಇಲ್ಲಿ ತಂತಿಯ ಉದ್ದಗಳನ್ನು. ತಂತಿಯ ಉದ್ದ ಯಾವುದು? ಎ ಬಿ ಇದು ಕಂಬದ ಎತ್ತರ ಆದರೆ ಎ ಸಿ ಒಂದು ತಂತಿ, ಎ ಇ ಇನ್ನೊಂದು ತಂತಿ, ಎ ಡಿ ಮೂರನೇ ತಂತಿ. ಇಲ್ಲಿ ನಾವು ಮೊದಲಿಗೆ ಅದೇ ತ್ರಿಭುಜವನ್ನು ಉಪಯೋಗಿಸ್ಕೊಂಡು ಎ ಸಿಯ ತಂತಿಯನ್ನು ಉದ್ದವನ್ನು ಕಂಡುಹಿಡ್ಬೋದು. ಎ ಸಿ ತಂತಿಯ ಉದ್ದವನ್ನು ಕಂಡುಹಿಡ್ಬೋದು. ಯಾಕಂದರೆ ಎ ಬಿಯನ್ನು ನಾವು ಕಂಡುಕೊಂಡ್ವಿ. ಇಲ್ಲಿ ಎ ಬಿ ನಮಗೆ ಸಿಕ್ಕಿರೋದ್ರಿಂದ ನಾವು ಅದೇ ತ್ರಿಭುಜವನ್ನು ಉಪಯೋಗಿಸ್ಬೋದು. ಯಾವ ತ್ರಿಭುಜ? ಎ ಸಿ ಬಿ ತ್ರಿಭುಜ. ಈಗ ನಾವು ಪುನಃ ತ್ರಿಭುಜ ಎ ಬಿ ಸಿಯನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯನ್ನು ತಗೊಳ್ಳೋಣ, ಬರೆಯೋಣ. ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ, ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಇದು ವಿಕರ್ಣ ಮತ್ತು ಎ ಬಿ ಇದು ಅಭಿಮುಖ ಬಾಹು ಆಗುತ್ತೆ. ವಿಕರ್ಣ ಮತ್ತು ಅಭಿಮುಖ ಬಾಹು ಇರುವಂತಹ ತ್ರಿಕೋನಮಿತಿಯ ಅನುಪಾತ ಯಾವುದು? ಸೈನ್. ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಅದಕ್ಕೆ ನಾವು ಇಲ್ಲಿ ಸೈನ್ ಎಷ್ಟು ಡಿಗ್ರಿ? 30 ಡಿಗ್ರಿ. ಸೈನ್ 30 ಡಿಗ್ರಿ ತಗೊಂಡ್ರೆ ಅದು ನಮಗೆ ಅಭಿಮುಖ ಬಾಹು ಮತ್ತು ವಿಕರ್ಣ ಆಗತ್ತೆ. ಇಲ್ಲಿ ಅಭಿಮುಖ ಬಾಹು ಯಾವುದು? ಎ ಬಿ ಬೈ ವಿಕರ್ಣ ಯಾವುದು? ಎ ಸಿ. ನಾವು ಎ ಸಿಯನ್ನು ಕಂಡುಹಿಡಬೇಕು. ಎ ಬಿಯನ್ನು ಇವಾಗಲೇ ಕಂಡುಹಿಡ್ಕೊಂಡಿದ್ದೀವಿ. ಈಗ ಸೈನ್ 30ಯ ಬೆಲೆ ನಿಮ್ಗೆ ಗೊತ್ತಿರಬೇಕು. ಸೈನ್ 30ಯ ಬೆಲೆ 1/2. ಸೈನ್ 30 ಅಂದರೆ ಎಷ್ಟು? 1/2. ಇದು ಗೊತ್ತಿದ್ದಾಗ ಮಾತ್ರ ಇಲ್ಲಿ ನಾವು ಹಾಕ್ಬೋದು. 1/2 ಎ ಬಿ ಬೈ ಎ ಸಿ. ಎ ಬಿಯ ಬೆಲೆಯನ್ನು ನಾವು ಕಂಡುಕೊಂಡಿದ್ದೀವಿ. ಎಷ್ಟದು? 10√3 ಬೈ ಎ ಸಿಯನ್ನು ಕಂಡುಹಿಡಬೇಕು. ಎ ಸಿಯನ್ನು ಹಾಗೆ ಬರೆಯೋಣ. ಈಗ ಪುನಃ ಓರೆ ಗುಣಾಕಾರ ಮಾಡೋಣ. 1 × ಎ ಸಿ ಈಕ್ವಲ್ಸ್ 10√3 × 2 × 2 ಅಂದರೆ ಇದು ಇಂಟು ಇದಾಗತ್ತೆ ಬಲಭಾಗದಲ್ಲಿ. ಎಡಭಾಗದಲ್ಲಿ 1 × ಎ ಸಿ ಆಗುತ್ತೆ.
ಬಲಭಾಗದಲ್ಲಿ 2 ಇಂಟು 10√3 ಆಗುತ್ತೆ. ಈಗ 1 ಇಂಟು ಎ ಸಿ ಅಂತಂದರೆ ಎ ಸಿ ಆಗುತ್ತೆ. ಎ ಸಿ ಈಸ್ ಈಕ್ವಲ್ಸ್ ಟು 10 ಇಂಟು 2. 10 ಇಂಟು 2 ಅಂದರೆ 20√3 ಮೀಟರ್ಗಳು. 20√3 ಮೀಟರ್ಗಳು. ಈಗ ಮೂರನೇದು ನಾವು ಏನು ಕಂಡುಹಿಡಬೇಕು? ಇನ್ನೊಂದು ತಂತಿಯ ಉದ್ದ. ಈಗ ನಮಗೆ ಎ ಸಿ ತಂತಿಯ ಉದ್ದ ಸಿಕ್ಕಿದೆ. ಇಲ್ಲಿ ಎ ಸಿ ತಂತಿಯ ಉದ್ದ ಸಿಕ್ಕಿದೆ. ಎಷ್ಟದು? 20√3 ಮೀಟರ್. ಈಗ ಇಲ್ಲಿ ನಾವು ಎ ಇ ತಂತಿಯ ಉದ್ದವನ್ನು ಕಂಡುಹಿಡ್ಕೋಬೇಕು. ಎ ಇ ತಂತಿಯ ಉದ್ದವನ್ನು ಕಂಡುಹಿಡಬೇಕಾದ್ರೆ ಯಾವ ತ್ರಿಭುಜವನ್ನು ನಾವು ತಗೋಬೇಕಾಗತ್ತೆ? ನೋಡಿ, ಇಲ್ಲಿ ನಾವು ಎ ಇ ಇರುವಂಥದ್ದು. ಎ ಇ ಇರುವಂಥದ್ದು ಯಾವುದು? ಎ ಇ ಬಿ ಅಂದರೆ ಎ ಬಿ ಇ ತ್ರಿಭುಜವನ್ನು ನಾವು ಇಲ್ಲಿ ತಗೋಬೇಕು. ಲಂಬಕೋನ ತ್ರಿಭುಜ ಎ ಬಿ ಇ ಎಲ್ ಇ. ಅದಕ್ಕೆ ಬರೆಯೋಣ ಲಂಬಕೋನ ತ್ರಿಭುಜ ಎ ಬಿ ಇ ಎಲ್ ಇ. ಯಾವ ಕೋನ ತಗೋಬೇಕು? ಕೋನ ಎ ಇ ಬಿ ಕೋನ ಎಷ್ಟು ಡಿಗ್ರಿ ಇದೆ? ಅದು 60 ಡಿಗ್ರಿ ಇದೆ. ಅದಕ್ಕೆ ನಾವು ಎ ಇಯನ್ನು ಕಂಡುಹಿಡ್ಕೋಬೇಕಂದ್ರೆ ಎ ಇ ಇದು ವಿಕರ್ಣ ಆಗುತ್ತೆ ಮತ್ತು ಎ ಬಿ ಇದು ಅಭಿಮುಖ ಬಾಹು ಆಗುತ್ತೆ. ಮತ್ತು ಪುನಃ ನಾವು ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ತ್ರಿಕೋನಮಿತಿಯ ಅನುಪಾತ ಸೈನ್ 60 ಡಿಗ್ರಿಯನ್ನು ತಗೋಬೇಕು. ಬರೆಯೋಣ ಇಲ್ಲಿ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಈಸ್ ಈಕ್ವಲ್ಸ್ ಟು ಏನು? ಅಭಿಮುಖ ಬಾಹು ಯಾವುದಾಗತ್ತೆ? ಎ ಬಿ ಬೈ ಎ ಇ. ನಾವು ಎ ಇಯನ್ನು ಕಂಡುಹಿಡ್ಕೋಬೇಕು. ಎ ಇ ತಂತಿಯ ಉದ್ದವನ್ನು ಸೈನ್ 60 ಡಿಗ್ರಿ. ಸೈನ್ 60 ನಿಮಗೆ ಗೊತ್ತಿರಬೇಕು. ಅದು ಎಷ್ಟು? √3/2. ಸೈನ್ 60 ಎಷ್ಟು? √3/2 ಈಕ್ವಲ್ಸ್ ಎ ಬಿ ಬೈ ಎ ಇ ಇದೆ. ಎ ಬಿಯ ಬೆಲೆ ಹಾಕೋಣ. ಎ ಬಿಯ ಬೆಲೆ ನಮಗೆ ಗೊತ್ತಿದೆ, ನಾವು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟಿದೆ? ಇದು 10√3 ನಮಗೆ ಸಿಕ್ಕಿದೆ. ಅದನ್ನು ಇಲ್ಲಿ ಹಾಕೋಣ. 10√3 ಎ ಇಯನ್ನು ಹಾಗೆ ಬರೆಯೋಣ. ಈಗ ಪುನಃ ಓರೆ ಗುಣಾಕಾರ ಮಾಡೋಣ. √3 ಇಂಟು ಎ ಇ. √3 ಇಂಟು ಎ ಇ ಈಕ್ವಲ್ಸ್ 10√3 ಇಂಟು 2. ಇಲ್ಲಿ ಎ ಇ ಇದನ್ನು ಹಾಗೆ ಬರೆಯೋಣ. ಎ ಇ ಈಕ್ವಲ್ಸ್ 10√3 ಮತ್ತು 10 ಇಂಟು 2 ಮಾಡ್ಬೋದು. ನಾವಿಲ್ಲಿ ಮಾಡಿ ಬರೆದ್ಬಿಡೋಣ. 20√3. ಈ √3 ಕೆಳಗಡೆ ಬರುತ್ತೆ. ಎಷ್ಟಾಯ್ತು? ಇದು ಬೈ √3 ಆಯಿತು. ಇಲ್ಲಿ √3 ಕ್ಯಾನ್ಸಲ್ ಆಗುತ್ತೆ. ನಮಗೆ ಎ ಇಯ ಬೆಲೆ ಎಷ್ಟು ಸಿಕ್ತು? ಎ ಈಸ್ ಈಕ್ವಲ್ಸ್ ಟು ಇಲ್ಲಿ ಉಳ್ಕೊಂಡಿರೋದೆಷ್ಟು? 20 ಮೀಟರ್. 20 ಮೀಟರ್. ಎ ಇ ತಂತಿಯ ಉದ್ದ ಎಷ್ಟು ಸಿಕ್ತು? 20 ಮೀಟರ್ ಆಯಿತು. ಈಗ ನಾವು ಯಾವ ತಂತಿಯ ಉದ್ದವನ್ನು ಕಂಡುಹಿಡಬೇಕು? ಎ ಡಿ ತಂತಿಯ ಉದ್ದವನ್ನು ಕಂಡುಹಿಡಬೇಕು. ಎ ಡಿ ತಂತಿಯ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಯಾವ ತ್ರಿಭುಜ ತೊಗೋಬೇಕು? ನಾವು ಎ ಬಿ ಡಿ ತ್ರಿಭುಜವನ್ನು ತೊಗೋಬೇಕು. ನಮಗೆ ಪುನಃ ಇಲ್ಲಿ ಎ ಬಿ ಗೊತ್ತಿದೆ. ನಾವು 45 ಡಿಗ್ರಿ ಕೋನವನ್ನು ಪರಿಗಣಿಸಬೇಕಿಲ್ಲಿ, ಅಂದರೆ ಕೋನ ಡಿ. ಇದಕ್ಕೆ ಎ ಬಿ ಅಭಿಮುಖ ಬಾಹು ಆಗುತ್ತೆ ಮತ್ತು ಎ ಡಿ ವಿಕರ್ಣ ಆಗುತ್ತೆ. ಪುನಃ ನಾವು ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ತ್ರಿಕೋನಮಿತಿಯ ಅನುಪಾತವನ್ನು ತಗೋಬೇಕು. ಅದು ಯಾವುದು? ಸೈನ್, ಅಂದರೆ ಸೈನ್ 45 ಡಿಗ್ರಿಯನ್ನು. ಈಗ ಬರೆಯೋಣ ಲಂಬಕೋನ ತ್ರಿಭುಜ ಯಾವ ತ್ರಿಭುಜ? ಅದು ಎ ಬಿ ಡಿ. ಎ ಬಿ ಡಿಯಲ್ಲಿ ಇಲ್ಲಿ ನಾವು 45 ಡಿಗ್ರಿ ಕೋನವನ್ನು ಉಪಯೋಗಿಸ್ಕೋಬೇಕು. ಇದಕ್ಕೆ ಅಭಿಮುಖ ಬಾಹು ಎ ಬಿ, ವಿಕರ್ಣ ಎ ಡಿ. ಅದಕ್ಕೆ ಬರೆಯೋಣ ಸೈನ್ 45. ಯಾಕೆ ನಾವು ಸೈನ್ 45 ಬರೀಬೇಕು? ಅಭಿಮುಖ ಬಾಹು ಬಾಯ್ ವಿಕರ್ಣ ಇರೋದು ಸೈನಿಗೆ, ಅದಕ್ಕೋಸ್ಕರ ನಾವು ಸೈನ್ 45 ತೊಗೋಬೇಕು. ಇಲ್ಲಿ 45 ಡಿಗ್ರಿ ಎಂಗಲ್ ಇರೋದ್ರಿಂದ ಸೈನ್ 45 ತೊಗೋಬೇಕು. ಈಸ್ ಈಕ್ವಲ್ಸ್ ಟು ಏನು? ಸೈನ್ ಅಂದ ತಕ್ಷಣ ನಮಗೆ ಬರೋದು ಅಭಿಮುಖ ಬಾಹು ಮತ್ತು ವಿಕರ್ಣ. ಅಭಿಮುಖ ಬಾಹು ಯಾವುದು? ಇಲ್ಲಿ ಎ ಬಿ ಅಭಿಮುಖ ಬಾಹು ಆಗುತ್ತೆ.
ಅಭಿಮುಖ ಬಾಹು ಯಾವುದು? ಎ ಬಿ. ಬರೆಯೋಣ ಎ ಬಿಯನ್ನು. ಮತ್ತು ವಿಕರ್ಣ ಎ ಡಿ. ಸೈನ್ 45 ಅಂದರೆ ಎಷ್ಟು? 1/√2 ಈಕ್ವಲ್ಸ್ ಎ ಬಿ. ಎ ಬಿಯ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟದು? 10√3 ಬೈ ಎ ಡಿ. ಇಲ್ಲಿ ಪುನಃ ನಾವು ಓರೆ ಗುಣಾಕಾರವನ್ನು ಮಾಡೋಣ. 1 ಇಂಟು ಎ ಡಿ ಈಸ್ ಈಕ್ವಲ್ಸ್ ಟು 10√3 ಇಂಟು √2. 10√3 ಇಂಟು √2. ಇಲ್ಲಿ 1 ಇಂಟು ಎ ಡಿ ಅಂತಂದರೆ ಎ ಡಿ. 10ಗೆ 10 ಹಾಗೆ ಬರೆಯೋಣ. ಇವೆರಡು √3 ಒಳಗಡೆ ಬಂದಿರೋದ್ರಿಂದ ನಾವು ಅವೆರಡನ್ನು ಗುಣಿಸಿ ಬರಿಬಹುದು. √3 ಇಂಟು 2 ಈಕ್ವಲ್ಸ್ ಎಷ್ಟು? 10√6 ಮೀಟರ್. 10√6 ಮೀಟರ್. ಈಗ ನಮಗೆ ಎಲ್ಲ ಅಳತೆಗಳನ್ನು ನಾವು ಕಂಡುಕೊಂಡಂಗಾಯಿತು. ಎ ಬಿ 10√3, ಹಾಗೆ ಎ ಸಿ 20√3, ಎ ಸಿ 20√3, ಎ ಇ 20 ಮೀಟರ್, ಹಾಗೆ ಎ ಡಿ 10 ಮೀಟರ್. ಇವೆಲ್ಲವನ್ನು ನಾವು ಒಟ್ಟಿಗೆ ಬರೆಯೋಣ. ಮೊದಲಿಗೆ ಎ ಬಿ ಬರೆಯೋಣ. ಎ ಬಿ ಅಂದರೆ ಕಂಬದ ಎತ್ತರ. ಕಂಬದ ಎತ್ತರ ಎ ಬಿ ಈಸ್ ಈಕ್ವಲ್ಸ್ ಟು ಎತ್ತರ ಈಕ್ವಲ್ಸ್ ಎ ಬಿ ಈಕ್ವಲ್ಸ್ ಎಷ್ಟು? 10√3 ಮೀಟರ್. ಹಾಗೆ ತಂತಿಗಳ ಉದ್ದ. ತಂತಿಗಳ ಉದ್ದ ಇಲ್ಲಿ ನಮಗೆ ಎಷ್ಟು ಸಿಕ್ಕಿದೆ? ತಂತಿಗಳ ಉದ್ದ ಎ ಇ 20 ಮೀಟರ್, ಎ ಸಿ 20√3 ಮೀಟರ್ ಮತ್ತು ಎ ಡಿ 10√6 ಮೀಟರ್. ಇವು ಅವರು ಕೇಳಿದಂತಹ ಎಲ್ಲ ಅಳತೆಗಳು.